ಬೆಂಕಿ ಇಡುತ್ತಾರೋ ಅದು ನನಗೆ ಗೊತ್ತಿಲ್ಲ. ನನ್ನ ಕೆಲಸ ನಾನು ಮಾಡಿಕೊಂಡು ಹೋಗುತ್ತಿದ್ದೇನೆ ಎಂದ ವಾಸಣ್ಣ. ಬೂತ್ ಮಟ್ಟದ ಏಜೆಂಟ್ಗಳಿಂದ ಹಿಡಿದು ಸ್ಥಳೀಯ ಮುಖಂಡರ ಹಾದಿಯಾಗಿ ನಾವು ಸೇರಿ ಮತಪಟ್ಟಿಯಲ್ಲಿನ ಲೋಪಗಳ ಬಗ್ಗೆ ನೋಡಿಕೊಳ್ಳಬೇಕು. ಅದನ್ನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷರು ನೋಡುತ್ತಾರೆಯೇ, ಅದು ಸಾಧ್ಯವೇ ಎಂದು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರು ಹಾಗೂ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಕಾಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಡೆದ ಸುಮಾರು 95 ಲಕ್ಷಗಳ ಅನುದಾನದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾಜಿ ಸಚಿವ ಕೆಎನ್ ರಾಜಣ್ಣ ಡಿಕೆಶಿ ವಿರುದ್ಧ ರಾಹುಲ್ ಗಾಂಧಿಗೆ ಬರೆದ ಪತ್ರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಯಾರ್ಯಾರು ಬೆಂಕಿ ಇಡುತ್ತಾರೋ ಗೊತ್ತಿಲ್ಲ, ನಮ್ಮ ಕೆಲಸ ಏನು, ಪಕ್ಷ ನಮಗೆ ಏನು ವಹಿಸಿದ್ದಾರೆಯೋ ಆ ಕೆಲಸವನ್ನ ಮಾಡಿಕೊಂಡು ಜೊತೆಗೆ ನನ್ನ ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅವರ ಜೊತೆ ಇದ್ದೇನೆ. ಅದನ್ನ ಬಿಟ್ಟು ಬೇರೆ ವಿಚಾರದ ಬಗ್ಗೆ ಚರ್ಚೆ ಮಾಡೋದಿಲ್ಲ. ದೊಡ್ಡದಾಗಿ ತೋರಿಸಿಕೊಳ್ಳಲು ಹೋಗಿ ಮಾಧ್ಯಮಗಳಿಗೆ ಆಹಾರವಾಗುವುದಿಲ್ಲ ಎಂದು ವ್ಯಂಗ್ಯವನ್ನ ಮಾಡಿದ್ರು. ಹೇಮಾವತಿಯಿಂದ ಇದಕ್ಕೆ 95 ಲಕ್ಷ ರೂಪಾಯಿ ಹಣ ಹಾಕಿದ್ದು. ಇಲ್ಲಿ ತಿಮ್ಮೈ ಮನೆವರೆಗೂ ಅದನ್ನ ಪೂಜೆ ಮಾಡ್ತಾ ಇದೀವಿ. ಮತ್ತೆ ಈ ರೋಡ್ ಕೂಡ 3 ಕೋಟಿ ರೂಪಾಯಿ ಹಾಕಿದೀವಿ. ಎಲ್ಲಿವರೆಗೂ ನಾವು ಮುಂದಕ್ಕೆ ಮಾಡಿದೀವಿ. ಅಲ್ಲಿ ಗಂಚಂದ್ರ ರಸ್ತೆಗೆ ಮಾಡಿದೀವಿ. ಅದಕ್ಕೆ ಇದನ್ನ ಈ ರೋಡ್ ಅಲ್ಲಿ ಕನೆಕ್ಟಿವಿಟಿ ಮಾಡ್ತೀವಿ. ಮತ್ತೆ ಅಲ್ಲಿ ಅರೆಮಾರ್ನಳ್ಳಿ ಏರಿ ಮೇಲೆ ಆ ಏರಿಯಾನ ಅಗಲ ಮಾಡಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕೋಕ್ಕೆ ಅದನ್ನು ವೈಡನ್ ಮಾಡ್ತಾ ಇದ್ವಿ. 2 ಗಾಡಿ ವೆಹಿಕಲ್ ಪಾಸ್ ಆಗಿ, ಈಗ ಒಂದೇ ಒಂದು ವೆಹಿಕಲ್ ಪಾಸ್ ಆಗ್ತಿತ್ತು. ಅದಕ್ಕೋಸ್ಕರ 2 ಗಾಡಿ ಪಾಸ್ ಆಗಂಗೆ ಅಲ್ಲೂ ಕೂಡ 3 ಕೋಟಿ ಹಾಕಿ ಆ ರೋಡ್ನು ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥ ಮಾಡ್ತೀವಿ. ಆಮೇಲೆ ಕಡಬದಿಂದ ಕಡೆಕೋಡಿವರೆಗೂ ಹಾಕಿದ್ದೀವಿ. ಕಡಬದ ಊರೊಳಗೆ ಕಾಂಕ್ರೀಟ್ ಹಾಕಿದ್ದೀವಿ. ಎಲ್ಕ್ರೀಡು ಡ್ರೈನೇಜು ಮತ್ತು ಕಾಂಕ್ರೀಟು ಅದನ್ನು ಆಮೇಲೆ ಕಡೆಕೋಡಿಯಿಂದ ಇದಕ್ಕೆ ಮಾಡ್ತಾ ಇದ್ದೀವಿ. ಅಲ್ಲಿ ಕೋಡಿಹಟ್ಟಿ ರೋಡ್ ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ದಾಸರಕಲ್ಲಳ್ಳಿ ರೋಡು ಅದು ಅರ್ಧ ಮಾಡಿಬಿಟ್ಟಿದ್ದು ನಾವು. ಅಲ್ಲ KG ಟೆಂಪಲ್ ರಸ್ತೆಯಿಂದ ದಾಸರಕಲ್ಲಳ್ಳಿಯಿಂದ ಕೋಡಿಹಟ್ಟಿವರೆಗೂ ಮಾಡಿಬಿಟ್ಟಿದ್ದು ನಾವು. ಆ ಕಡೆಯಿಂದ ಕೊಣಕೆರೆಯಿಂದ ಕೋಡಿಹಟ್ಟಿ ತನಕ ಮಾಡಿಬಿಟ್ಟಿದ್ದು. ಅದನ್ನು 2.5 ಕೋಟಿ ಹಾಕಿ ಕಂಪ್ಲೀಟ್ ಮಾಡ್ತೀವಿ. ಈ ಭಾಗದಲ್ಲಿ ಏನೇನು ಉಳ್ಕೊಂಡಿರೋ ರಸ್ತೆಗಳಾಗಿರೋ ಎಲ್ಲವೂ ಕೂಡ ಆಲ್ರೆಡಿ ಎಲ್ಲದಕ್ಕೂ ಅನುದಾನ ಬಿಡುಗಡೆ ಆಗಿದೆಲ್ಲ. ಅನುದಾನ ಬಿಡುಗಡೆ ಆಗದಲ್ಲಿ ಟೆಂಡರ್ಗಳಾಗಿವೆ. ನಾವು ಪೂಜೆ ಮಾಡಬೇಕು. ನಾನು ಸೆಷನ್ ಇದಕ್ಕೆ ಪೂಜೆಗೆ ಟೈಮ್ ಕೊಟ್ಟಿರಲಿಲ್ಲ. ಈಗ ದಿನ 2-3 ರೋಡ್ ಪೂಜೆ ಮಾಡಿ 95 ಲಕ್ಷದಲ್ಲಿ ಎಷ್ಟು ದೂರ ಆಗುತ್ತೆ ಸರ್? ಮನೆಗಳು ಎಷ್ಟೋ ಎಲ್ಲವೋ ಅಲ್ಲಿಂದ ತನಕ ಮಾಡ್ತೀವಿ. ಅಲ್ಲಿ ಕೆಲವೊಂದು 20-25 ಮನೆಗಳಿವೆ. ಆ 25 ಮನೆವರೆಗೂ ಮಾಡ್ತೀವಿ. ಇದು ಈಗ ಪಕ್ಕದಾಗ ಚಾನಲ್ ಇತ್ತು, ಚಾನಲ್ ಪಕ್ಕದಾಗ ಓಡಾಡೋಕ್ಕೆ ತೊಂದರೆ ಇತ್ತು. ಅದಕ್ಕೋಸ್ಕರ ಇದು ಕಾಂಕ್ರೀಟ್ ರಸ್ತೆಗೆ ಹಾಕಿದ್ವಿ. ಅವ್ರ ಅಧ್ಯಕ್ಷರು ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಏನೇನಾಗುತ್ತೆ ಅನ್ನೋದು ನಾನು ನೋಡ್ಕೊಬೇಕು. ಎಲ್ಲ ಅಧ್ಯಕ್ಷರು ನೋಡ್ಕೊತಾರ. ಅವರೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಬೂತ್ ಏಜೆಂಟ್ರುಗಳು ಮಾಡಿರ್ತಾರೆ, ಬೂತ್ ಮಟ್ಟದ ಕಾರ್ಯಕರ್ತರು ಮಾಡಿರ್ತಾರೆ, ನಮ್ಮನ್ನೆಲ್ಲ ಬಿಟ್ಟಿರ್ತಾರೆ. ನಾವು ನೋಡ್ಕೊಬೇಕು, ಲೋಕಲ್ ಲೀಡರ್ಗಳು ನೋಡ್ಕೊಬೇಕು. ಎಲ್ಲದೂ ರಾಹುಲ್ ಗಾಂಧಿ ನೋಡ್ಕೊಳ್ಳಿ, KPCC ಅಧ್ಯಕ್ಷರು ನೋಡ್ಕೊಳ್ಳಿ, ಎಲ್ಲ ಆಗುತ್ತೆ. ಡಿಕೆಶಿ ಅವ್ರು ನೋಡ್ಕೊಂಡಿದ್ರೆ ನೀವು ಪ್ರಧಾನಿ ಆಗ್ತಿದ್ರಿ, ಎಲ್ಲ ಒಂದ್ ಕಡೆ ಇವರಿಂದಲೇ ಕೈ ತಪ್ಪು ಅನ್ನೋ ಸಂದೇಶ ಏನಾದರೂ ಕೊಟ್ರ? ಗೊತ್ತಿಲ್ಲ ಸರ್, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಈ ವಿಚಾರ ಸಂಬಂಧಪಟ್ಟಂಗೆ ಇವರು ಆರ್ ಅಶೋಕ್ ಕೂಡ ಮಾತಾಡ್ತಾರೆ, ಕಾಂಗ್ರೆಸ್ಗೆ ಬೆಂಕಿ ಇಟ್ರ ರಾಜಣ್ಣ ಅಂತ ಹೇಳಿ. ಗೊತ್ತಿಲ್ಲ ಈಗ ಸರ್, ಯಾರಿಗೆ ಬೆಂಕಿ ಇಡ್ತಾರೋ ಗೊತ್ತಿಲ್ಲ. ನಮ್ಮ ಕೆಲಸ ಏನು, ನನಗೇನು ವಹಿಸೋರೆ ಆ ಕೆಲಸ ಮಾಡ್ತೀನಿ ಅಷ್ಟೇ. ನನಗೆ ನನ್ನ ಜನ ಅವಕಾಶ ಕೊಟ್ಟು ಕ್ಷೇತ್ರದ ಓಡಾಡ್ಕೊಂಡು ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ದಿನನಿತ್ಯ ಅವ್ರಿಗೆ ಸಿಗ್ತೀನಿ. ಅವರು ಸಣ್ಣ ಪುಟ್ಟ ಅವ್ರ ಮನೆ ತಕ್ಕ ಬಂದರೆ ಕೆಲಸ ಮಾಡ್ಕೊಡ್ತೀನಿ. ಸೋಮವಾರ ಸಾಯಂಕಾಲ ತಕ್ಕ ಗುಬ್ಬಿಲಿರ್ತೀನಿ. ಅವ್ರು ಏನಾದ್ರು ಸಮಸ್ಯೆ ಇದ್ರು ಫೋನ್ ಹಾಕಿರೋ ಅಟೆಂಡ್ ಮಾಡ್ತೀನಿ. ನನಗೇನು ವಹಿಸಿರೋ ಜನ ಆ ಕೆಲಸ ಮಾಡ್ತೀನಿ. ಅಷ್ಟು ಬಿಟ್ಟು ನನಗೆ ಬೇರೆದೆಲ್ಲ ಏನು ಬಗ್ಗೆ ಕಾಮೆಂಟ್ ಮಾಡೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನಾನು ಏನಾರು ಮಾತಾಡಿದ್ರೆ ನಿಮಗೆ ಪೇಪರಿಗೆ ಆಹಾರ. ಸುಮ್ಮನೆ ನಾನು ದೊಡ್ಡದಾಗಿ ತೋರಿಸ್ಕೊಳಕ್ಕೆ ನಿಮ್ಮಲ್ಲಿ ಮಾತಾಡ್ಬೇಕಷ್ಟೇ ಪೇಪರ್ಗೆ. ಇಲ್ಲಿ ಅದನ್ನು ಬಿಟ್ಟರೆ ಪೇಪರ ಬರುತ್ತೆ, ನಾಳೆ ನಂದೆಲ್ಲ ನನ್ನ ಬಗ್ಗೆ ಎಲ್ಲ ಬರೀತಾರೆ, ನಾನು ದೊಡ್ಡ ಲೀಡರ್ ಆಗ್ತೀನಿ ಅಂತ ಏನಾದ್ರು ನನಗೆ ಅನ್ಕೊಂಡಿದ್ರೆ ನಾನು ಹೇಳ್ಬೇಕು. ನನಗೆ ಗೊತ್ತಿಲ್ಲದ್ದು ಹೇಳಿದ್ರೆ ಹೆಂಗೆ ಹೇಳೋಕ್ಕಾಗುತ್ತೆ? ಅಲ್ಲ, ಕುರ್ಚಿ ಕದನ ಸಂದರ್ಭದಲ್ಲಿ ರಾಜಣ್ಣವ್ರು ಈ ಥರದೊಂದು ಪತ್ರ ಬರೆದಿದ್ದೆ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು, ಹೇಳಿರೋದು. ಯಾಕೆ ರಾಜಣ್ಣ ಬಗ್ಗೆ ಮಾತಾಡ್ತಿಲ್ಲ ಶಾಸಕರು? ಯಾಕೆ ಮಾತಾಡೋದು ಇನ್ನೊಬ್ಬರ ಬಗ್ಗೆ? ಅವ್ರು ನನ್ನ ಬಗ್ಗೆ ಮಾತಾಡೋದು, ನಾನು ಅವ್ರ ಬಗ್ಗೆ ಮಾತಾಡೋದು. ನಾನು ಯಾಕೆ ಮಾತಾಡಲಿ ಅವ್ರ ಬಗ್ಗೆ? ಎಲ್ರಿಗೂ ಕೂಡ ವ್ಯಕ್ತಿಗತ ಸ್ವಾತಂತ್ರ್ಯ ಇದೆ, ಏನು ಹೇಳಕ್ಕೂ. ಅದನ್ನು ಉಪಯೋಗಿಸ್ಕೊಂಡು ಯಾರ್ಯಾರು ಹೆಂಗೆ ಬೇಕು, ನಿನ್ನ ಮನಸ್ಸಲ್ಲಿ ಏನೈತೆ ನನಗೆ ಗೊತ್ತಿರ್ತದೆ. ನೀನು ಹೇಳ್ತೀವಿ, ನಾನು ಅದಕ್ಕೆ ಹೊಣೆಗಾರ ಆಗೋಕ್ಕಾಗುತ್ತೆ.
ಅವರು ಇಚ್ಛಾನುಸಾರ ಏನೋ ಮಾತಾಡ್ಕೊಂತಾರೆ ಸರಿ. ಇನ್ನು ರಾಜಣ್ಣನವರ ಬಗ್ಗೆ ನಾನೇಕೆ ಮಾತನಾಡಬೇಕು? ನನ್ನ ಬಗ್ಗೆ ಮಾತನಾಡಿದಾಗ ನಾನು ಕೂಡ ಮಾತನಾಡ್ತೇನೆ. ವ್ಯಕ್ತಿಗತವಾಗಿ ಮಾತನಾಡುವ ಸ್ವಾತಂತ್ರ್ಯ ಎಲ್ರಿಗೂ ಇರುತ್ತೆ. ಹಾಗಾಗಿ ಅವರವರ ಇಚ್ಛಾನುಸಾರ ಮಾತನಾಡುತ್ತಾರೆ ಎಂದು ಅವರು ಕಡಬ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ಈಗಾಗಲೇ ಅನುದಾನ ಬಿಡುಗಡೆ ಆಗಿದ್ದು, ಈ ವಾರದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿ ಪ್ರಾರಂಭ ಮಾಡುವುದಾಗಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಾಡಶೆಟ್ಟಿಹಳ್ಳಿ ಸತೀಶ್, ಗುಬ್ಬಿ ಶಿವಕುಮಾರ್, ಸುರೇಶ್, ಚಂದನ್ ಕುಮಾರ್, ನವೀನ್, ನಾಗರಾಜು, ಗುತ್ತಿಗೆದಾರ ದರ್ಶನ್ ಕುಮಾರ್, ನಂಜುಂಡಯ್ಯ, ಪ್ರವೀಣ್, ಪರಮೇಶ್, ದತ್ತು, ಯತೀಶ್ ಸೇರಿದಂತೆ ಇಂಜಿನಿಯರ್ ಮಹೇಶ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.